Good evening and welcome back to KS Guruji Daily Current Affairs Classes. Dear students, ಇವತ್ತಿನ ಕ್ಲಾಸ್ನಲ್ಲಿ 2 ದಿನದ ಕರೆಂಟ್ ಅಫೇರ್ಸ್ನ ಕವರ್ ಮಾಡಬೇಕು. ಯಾವ್ಯಾವುದು? ಒಂದು ಏಪ್ರಿಲ್ 26th ಮತ್ತೊಂದು ಏಪ್ರಿಲ್ 27th. ಸೊ ಈ 2 ದಿನ ಒಂದು 7 ಮೇಜರ್ ಆರ್ಟಿಕಲ್ಸ್ ಬಂದಿವೆ. ಯಾವ್ಯಾವುದು ಅಂತ ನೋಡೋದಾದರೆ, ಮೊದಲನೇದಾಗಿ ಗೋವಾದ ಮಾಜಿ ಮುಖ್ಯಮಂತ್ರಿಯಾದ ಪ್ರತಾಪ್ ಸಿಂಗ್ ರಾಣೆಯವರಿಗೆ ಕೊಟ್ಟಂತಹ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಸ್ಟೇಟಸ್, ಇದರ ವಿರುದ್ಧವಾಗಿ ಬಾಂಬೆ ಹೈಕೋರ್ಟಲ್ಲಿ ಒಂದು PIL ಸಲ್ಲಿಸಲಾಗಿದೆ. ನಂತರ ತಮಿಳುನಾಡು ಸರ್ಕಾರ 2 ಹೊಸ ಬಿಲ್ ಅಥವಾ ಮಸೂದೆಗಳನ್ನು ಅಂಗೀಕರಿಸಿದೆ. ಇದರ ಪ್ರಕಾರ ಇನ್ನು ಮುಂದೆ ಅಲ್ಲಿ ಇರುವಂಥ ಯೂನಿವರ್ಸಿಟಿಗಳ ವೈಸ್ ಚಾನ್ಸಲರ್ ಅಥವಾ ಉಪಕುಲಪತಿಗಳನ್ನು ಆಯ್ಕೆ ಮಾಡುವಂಥ ಅಧಿಕಾರ ರಾಜ್ಯಪಾಲರಿಂದ ರಾಜ್ಯ ಸರ್ಕಾರಕ್ಕೆ ಹೋಗಿದೆ. ನಂತರ ಇತ್ತೀಚೆಗೆ ಒಂದು 16 ಯೂಟ್ಯೂಬ್ ಚಾನಲ್ಗಳನ್ನು ಕೇಂದ್ರ ಸರ್ಕಾರ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಬ್ಯಾನ್ ಮಾಡಿದೆ. ಸೊ ಇಲ್ಲಿ ಬ್ಯಾನ್ ಮಾಡಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟ್ಗೆ ಪವರ್ ಇಲ್ಲಿಂದ ಬಂತು ಅಂತ ಕೇಳಿದ್ರೆ IT ರೂಲ್ಸ್ 2021. ಇದರ ಮೂಲ ಯಾವುದು ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000. ನಂತರ ಇಂಟರ್ ಡಿಸ್ಟ್ರಿಕ್ಟ್ ಮತ್ತು ಇಂಟರ್ ಸ್ಟೇಟ್ ಮೇವು ಸಾಗಣೆಗೆ ಹರಿಯಾಣ ಸರ್ಕಾರ ನಿಷೇಧವನ್ನು ಹೇರಿದೆ. ಇದಾದ ಮೇಲೆ ಕೋವಿಡ್ ವಿರುದ್ಧವಾಗಿ ಒಂದು ಹೊಸ ವ್ಯಾಕ್ಸಿನ್ ಬಂದಿದೆ, ಅದರ ಹೆಸರು ARCT 154. ಇದನ್ನು ನಾವು ಸ್ವಯಂ ನಕಲು ಅಥವಾ ಸೆಲ್ಫ್ ರೆಪ್ಲಿಕೇಟಿಂಗ್ ಸಾಮರ್ಥ್ಯವುಳ್ಳ mRNA ಕೋವಿಡ್ ವ್ಯಾಕ್ಸಿನ್ ಅಂತ ಕರಿತೀವಿ. ನಂತರ ಇಂಡಿಯಾಸ್ ಫಸ್ಟ್ ಕಾರ್ಬನ್ ನ್ಯೂಟ್ರಲ್ ಪಂಚಾಯತ್ ಆಗಿ ಜಮ್ಮುವಿನ ಪಲ್ಲಿ ವಿಲೇಜ್ ಹೊರಹೊಮ್ಮಿದೆ. ಇದಾದ ಮೇಲೆ 25th ಏಪ್ರಿಲ್ ಅಂದು US ಒಂದು ವೆಪನ್ಸ್ ಸಮ್ಮಿಟ್ ಫಾರ್ ಉಕ್ರೇನ್ ಅಂತ ಕಂಡಕ್ಟ್ ಮಾಡಿತ್ತು. ಸೊ ಇಷ್ಟು 7 ವಿಷಯಗಳ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಆ್ಯಸ್ ಯೂಶುವಲ್ ನೀವು ಮೊದಲನೇ ಬಾರಿಗೆ ನಮ್ಮ ಪ್ಲ್ಯಾಟ್ಫಾರ್ಮ್ಗೆ ಬರ್ತಾ ಇದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಟೆಲಿಗ್ರಾಮಲ್ಲಿ KS Guruji 1 ಅಂತ ನಮ್ಮದು ಅಫಿಷಿಯಲ್ ಟೆಲಿಗ್ರಾಮ್ ಗ್ರೂಪ್ ಇದೆ. ಅದರ ID KS Guruji 1, ಗ್ರೂಪ್ ಹೆಸರು KS Guruji ಅಫಿಷಿಯಲ್. ಇದನ್ನು ಕೂಡ ಜಾಯ್ನ್ ಆಗಿ. ಇಲ್ಲಿ ಎವ್ರಿಡೇ ಕ್ಲಾಸ್ ಆದಮೇಲೆ ಕ್ಲಾಸ್ ರಿಲೇಟೆಡ್ PDF ಅಥವಾ PPT ಅಪ್ಲೋಡ್ ಮಾಡ್ತೀವಿ. ಜೊತೆಗೆ ನಮ್ಮ ವೆಬ್ಸೈಟಲ್ಲಿ ಬರುವಂಥ 10 ಹಲವು ಇನಿಷಿಯೇಟಿವ್ಗಳು, ಡೈಲಿ ಕರೆಂಟ್ ಅಫೇರ್ಸ್ ಕನ್ನಡ ಆಗಿರ್ಬೋದು, ಡೈಲಿ ಕರೆಂಟ್ ಅಫೇರ್ಸ್ ಇಂಗ್ಲೀಷ್, ಡೈಲಿ ಕನ್ನಡ ಕ್ವಿಜ್, ಇಂಗ್ಲೀಷ್ ಕ್ವಿಜ್, ಪ್ರಜಾವಾಣಿ ಸಾರಾಂಶ, ಈ ಥರ 10 ಹಲವು ಇನಿಷಿಯೇಟಿವ್ಗಳ PDFಗಳನ್ನು ವೆಬ್ಸೈಟಲ್ಲೂ ಅಪ್ಲೋಡ್ ಮಾಡಿರ್ತೀವಿ. ಜೊತೆಗೆ ಟೆಲಿಗ್ರಾಮ್ ಗ್ರೂಪಲ್ಲೂ ಅಪ್ಲೋಡ್ ಮಾಡಿರ್ತೀವಿ. ಟೆಲಿಗ್ರಾಮ್ ಲಿಂಕು, ಯೂಟ್ಯೂಬ್ ಲಿಂಕು ಮತ್ತು ನಮ್ಮ ವೆಬ್ಸೈಟ್ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ನಂತರ ಈ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸಸ್ಗೆ ನಮಗೆ ಮೇನ್ ಸೋರ್ಸಸ್ ಆಫ್ ಇನ್ಫಾರ್ಮೇಷನ್ ಯಾವ್ಯಾವುದು ಅಂದರೆ PIB, ದಟ್ ಈಸ್ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ. ನಂತರ ದಿ ಹಿಂದೂ, ಇಂಡಿಯನ್ ಎಕ್ಸ್ಪ್ರೆಸ್, ಪ್ರಜಾವಾಣಿ, ವಿಜಯ ಕರ್ನಾಟಕ, ವಿಜಯವಾಣಿ, ಈ ಥರ ಸುಮಾರು 10 ಮುಖ್ಯ ದಿನಪತ್ರಿಕೆಗಳಿಂದ ಆಯ್ಕೆ ಮಾಡಿಕೊಂಡು ಅದನ್ನು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಒಂದು ಸೊಗಸಾಗಿ ಅಚ್ಚುಕಟ್ಟಾಗಿ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಮೊದಲನೇ ಆರ್ಟಿಕಲು ಕ್ಯಾಬಿನೆಟ್ ಮಿನಿಸ್ಟರ್ ಸ್ಟೇಟಸ್ ಕುರಿತು ಇರುತ್ತೆ. ಸೊ ಏನಾಗಿತ್ತು, ಇತ್ತೀಚೆಗೆ ತಮಗೆಲ್ಲ ಗೊತ್ತಿರೋಂಗೆ ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶ ಬಂತು. ಅದರಲ್ಲಿ ಗೋವಾದಲ್ಲಿ ಕೂಡ ಒಂದು ಎಲೆಕ್ಷನ್ ನಡೆದಿತ್ತು. ಸೊ ಇಲ್ಲಿ ಎಲೆಕ್ಷನ್ ನಡೆಯುವ ಮುಂಚೆ BJP ಸರ್ಕಾರ ಗೋವಾದಲ್ಲಿತ್ತು. ಅಲ್ಲಿ ಅಂದು ಇದ್ದಂತಹ BJP ಸರ್ಕಾರ ಅಲ್ಲಿ ಕಾಂಗ್ರೆಸ್ನ ಮುಖ್ಯ ಲೀಡರ್ ಆದಂತಹ ಪ್ರತಾಪ್ ಸಿಂಗ್ ರಾಣೆ ಅವರು ಆಗಲೇ ಮಾಜಿ ಮುಖ್ಯಮಂತ್ರಿ ಆಗಿದ್ದರು. ಕಾಂಗ್ರೆಸ್ನಿಂದ ಚುನಾಯಿತರಾಗಿ ಒಂದು ಗೋವಾ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಸುಮಾರು 50 ವರ್ಷಗಳ ರಾಜಕೀಯ ಒಂದು ಎಕ್ಸ್ಪೀರಿಯನ್ಸ್ ಅವ್ರ ಹತ್ರ ಇತ್ತು. ಸೊ ಹಾಗಾಗಿ ಅಂದಿನ BJP ಸರ್ಕಾರ ಏನು ಮಾಡ್ತು, ನಾವು ರಾಣೆ ಅವರಿಗೆ ಅವರು ಕೊಟ್ಟಂತಹ ಸೇವೆಯನ್ನು ಪರಿಗಣಿಸಿ, ಗೋವಾದಲ್ಲಿ ಸುಮಾರು 50 ವರ್ಷಗಳ ಕಾಲ ರಾಜಕೀಯ ಮಾಡಿ MLA ಆಗಿದ್ದಂಥವರು. ಸೊ ಹಾಗಾಗಿ ಅವರು ಕೊಟ್ಟಂತಹ ಸೇವೆಗಳನ್ನು ಪರಿಗಣಿಸಿ ಅವರಿಗೆ ಒಂದು ಕ್ಯಾಬಿನೆಟ್ ಮಂತ್ರಿ ಸ್ಥಾನಮಾನ, ಎಲ್ಲಿವರೆಗೆ ಜೀವಮಾನದವರೆಗೂ ಅಂದರೆ ಲೈಫ್ ಟೈಮ್ ಕ್ಯಾಬಿನೆಟ್ ಮಿನಿಸ್ಟರ್ ಸ್ಟೇಟಸ್ ಕೊಡ್ತಾ ಇದ್ದೀವಿ ಅಂತ ಅನೌನ್ಸ್ ಮಾಡಿತ್ತು. ಅಫ್ಕೋರ್ಸ್ ಇದರಿಂದ ಒಂದು ರಾಜಕೀಯ ಒಂದು ಯೋಚನೆ ಅಥವಾ ಆಲೋಚನೆ ಇತ್ತು. ಈ ಥರ ಮಾಡಿ ಅಂದು ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕಾದಂತಹ ರಾಣೆ ಅವರನ್ನು ಹಿಂತೆಗೆಯಲು ಅಥವಾ ಹಿಂದೆ ಸರಿಯಲು ಒಂದು ಪ್ರವೋಕ್ ಮಾಡಿದ್ರು ಅಂತ ಒಂದು ಅಲಿಗೇಷನ್ ಕಾಂಗ್ರೆಸ್ ಗೌರ್ಮೆಂಟ್ BJP ಸರ್ಕಾರದ ಮೇಲೆ ಹೇರಿತ್ತು. ಸೊ ಇದೆಲ್ಲ ನ್ಯಾಚುರಲ್ ಆ್ಯಂಡ್ ಕ್ವೈಟ್ ಕಾಮನ್. ಎಲೆಕ್ಷನ್ ಬಂದಾಗ ಈ ಥರ ಹಗ್ಗ ಜಗ್ಗಾಟ, ಸೊ ಏರುವುದು ಇಳಿಯುವುದು ಇದೆಲ್ಲ ಕ್ವೈಟ್ ನ್ಯಾಚುರಲ್. ಸೊ ಅದನ್ನು ಪಕ್ಕಕ್ಕಿಟ್ಟು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನು ಬೇಕು, ಇಶ್ಯೂ ಏನಾಯಿತು ಅಂದರೆ ಈ ಥರ ಕ್ಯಾಬಿನೆಟ್ ಮಿನಿಸ್ಟರ್ ಸ್ಟೇಟಸ್ ಕೊಟ್ಟ ಮೇಲೆ ಇತ್ತೀಚೆಗೆ ಒಂದು ಬಾಂಬೆ ಹೈಕೋರ್ಟ್, ಅಂದರೆ ಈ ಗೋವಾ ಏನು ಬರುತ್ತಲ್ಲ, ಗೋವಾ ಬಾಂಬೆ ಹೈಕೋರ್ಟ್ ಜ್ಯೂರಿಸ್ಡಿಕ್ಷನಲ್ಲಿ ಬರುತ್ತೆ. ಸೊ ಬಾಂಬೆ ಹೈಕೋರ್ಟಲ್ಲಿ ಒಂದು PIL ಸಲ್ಲಿಸಲಾಗಿದೆ. ಸೊ ಆ ಅರ್ಜಿ ಏನು ಅಲಿಗೇಷನ್ ಮಾಡಿದೆ ಅಂದರೆ, ಕೊಡೋದೇನೋ ಕೊಟ್ರಿ, ಬಟ್ ಇದು ಸಂವಿಧಾನದ ವಿರುದ್ಧವಾಗಿದೆ. ಹೇಗೆ ಸಂವಿಧಾನದ ವಿರುದ್ಧ ಅಂದರೆ, ಆರ್ಟಿಕಲ್ 164 ಕ್ಲಾಸ್ 1A 2003 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 91 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಪ್ರಕಾರ ಆರ್ಟಿಕಲ್ 164 ಕ್ಲಾಸ್ 1A ಏನು ಹೇಳುತ್ತೆ ಅಂದರೆ, ಯಾವುದೇ ರಾಜ್ಯ ಆಗಿರಲಿ, ಯಾವುದೇ ರಾಜ್ಯದಲ್ಲಿ ಅಲ್ಲಿಯ ಮುಖ್ಯಮಂತ್ರಿ ಮತ್ತು ಒಟ್ಟು ಮಂತ್ರಿಗಳ ಸಂಖ್ಯೆ 15% ಆಫ್ ದಿ ಟೋಟಲ್ ಸ್ಟ್ರೆಂತ್ ಇದನ್ನು ಎಕ್ಸೀಡ್ ಮಾಡಬಾರ್ದು ಅಂತ ಹೇಳ್ತಾರೆ. ಅಂದರೆ ಮುಖ್ಯಮಂತ್ರಿ ಸೇರಿದಂತೆ ಒಟ್ಟು ಮಂತ್ರಿಗಳ ಸಂಖ್ಯೆ ಆಯಾ ರಾಜ್ಯಗಳಲ್ಲಿನ
ರಾಜ್ಯ ಶಾಸಕಾಂಗದ ಒಟ್ಟು ಸದಸ್ಯರ ಸಂಖ್ಯೆಯ 15% ಮೀರಬಾರದು. 15% ಆಫ್ ದಿ ಟೋಟಲ್ ಸ್ಟ್ರೆಂತ್ ಆಫ್ ದಿ ಹೌಸ್ ಮೀರಬಾರ್ದು ಅಂತ ಹೇಳುತ್ತೆ. ಇಲ್ಲಿ ಗೋವಾ ಸರ್ಕಾರದಲ್ಲಿ ಏನಾಗಿದೆ, ಗೋವಾದಲ್ಲಿ ಇರೋ ಸೀಟ್ಸು 40. ಸೊ 40 ಸೀಟ್ಸ್ ಇದ್ದರೆ 15% ಎಷ್ಟಾಗುತ್ತೆ, 12 ಆಗುತ್ತೆ. ಸೊ ಮುಖ್ಯಮಂತ್ರಿಗಳನ್ನು ಸೇರಿಸಿ 12 ಮಂತ್ರಿಗಳು ಮಾತ್ರ ಇರ್ಬೋದು. ಮುಖ್ಯಮಂತ್ರಿ ಪ್ಲಸ್ 11 ಅದರ್ ಮಿನಿಸ್ಟರ್ಸ್ 12 ಇರ್ಬೋದು. ಸೊ ಹಿಂದಿನ ರಾಜ್ಯ ಸರ್ಕಾರದ ಈ ಒಂದು ಆದೇಶ ಬಂದ ಮೇಲೆ ಇವರನ್ನೂ ಸಹ ಪರಿಗಣಿಸಿದರೆ ಟೋಟಲ್ ಸ್ಟ್ರೆಂತ್ 13 ಆಗುತ್ತೆ. ಸೊ ವಿಚ್ ಈಸ್ ಇನ್ ವಯೋಲೇಷನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅಂದರೆ ಭಾರತ ಸಂವಿಧಾನವನ್ನು ಧಿಕ್ಕರಿಸುತ್ತೆ ಅಂತ ಒಂದು PIL ಸಲ್ಲಿಸಲಾಗಿದೆ. ಸೊ ಇದರಲ್ಲಿ ಒಂದು ಫ್ಯಾಕ್ಟ್ ಇರೋ ಪರಿಣಾಮ ಬಾಂಬೆ ಹೈಕೋರ್ಟ್ ಇದನ್ನು ಪರಿಗಣನೆಗೆ ತೆಗೆದುಕೊಂಡು ವಿಚಾರಿಸ್ತೇವೆ ಅಂತ ಹೇಳಿದ್ದಾರೆ. ಸೊ ಏನು ಹೇಳುತ್ತೆ, 91st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 91ನೇ ತಿದ್ದುಪಡಿ ಕಾಯ್ದೆ ಯಾವಾಗ ತೆಗೆದುಕೊಂಡು ಬಂದರು, 2003ರಲ್ಲಿ. ಇದೇನು ಮಾಡ್ತು, ನಮ್ಮ ಭಾರತದ ಸಂವಿಧಾನದ ಅನುಚ್ಛೇದ 164 ಅಂದರೆ ಆರ್ಟಿಕಲ್ 164 ಅಡಿಯಲ್ಲಿ ಕ್ಲಾಸ್ 1A ಸಬ್ಸೆಕ್ಷನ್ 1A ಇನ್ಸರ್ಟ್ ಮಾಡ್ತಾರೆ. ಸೊ ಅದ್ರ ಪ್ರಕಾರ ಟೋಟಲ್ ಸ್ಟ್ರೆಂತ್ ಆಫ್ ಚೀಫ್ ಮಿನಿಸ್ಟರ್, ಆಲ್ ಮಿನಿಸ್ಟರ್ಸ್ ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ಶುಡ್ ನಾಟ್ ಎಕ್ಸೀಡ್ 15% ಆಫ್ ದಿ ಟೋಟಲ್ ಸ್ಟ್ರೆಂತ್. 15%ಗಿಂತ ಜಾಸ್ತಿ ಇನ್ಕ್ರೀಸ್ ಆಗಂಗಿಲ್ಲ. ಸೊ ಇದು ಹೇಳುತ್ತೆ. ಬಟ್ ಇದು ಅಪ್ಲಿಕೇಬಲ್ ಆಗುವಾಗ ಇನ್ನೊಂದು ಕ್ಲಾಸ್ ಇರುತ್ತೆ, ಇನ್ನೊಂದು ಪ್ರೊವಿಷನ್ ಇದೆ. ಅದೇನು ಹೇಳುತ್ತೆ, ಯಾವುದೇ ಸಂದರ್ಭದಲ್ಲೂ 12ಕ್ಕಿಂತ ಕಡಿಮೆ ಇರಬಾರ್ದು. ಯಾರ್ದು, ಒಟ್ಟು ಮಂತ್ರಿಗಳ ಸಂಖ್ಯೆ ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ 12ಕ್ಕಿಂತ ಕಡಿಮೆ ಇರಬಾರ್ದು, 15%ಗಿಂತ ಜಾಸ್ತಿ ಇರಬಾರ್ದು. ಸೊ ಈ ಎರಡು ಪ್ರೊವಿಷನ್ನ ಈ ಒಂದು ಕಾಯ್ದೆ ಮುಖಾಂತರ ಇನ್ಸರ್ಟ್ ಮಾಡಲಾಗಿದೆ. ಸೊ ಇಲ್ಲಿ ರಾಣೆ ಅವರಿಗೆ ಕ್ಯಾಬಿನೆಟ್ ಮಂತ್ರಿ ಸ್ಥಾನ ಕೊಟ್ಟ ದಿನದಿಂದ ಗೋವಾ ಸರ್ಕಾರದ ಅಥವಾ ಗೋವಾ ಸ್ಟೇಟಲ್ಲಿ ಟೋಟಲ್ ಸ್ಟ್ರೆಂತ್ ಆಫ್ ಮಿನಿಸ್ಟರ್ಸ್ ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ಹ್ಯಾಸ್ ಇನ್ಕ್ರೀಸ್ ಟು 13. ಸೊ ವಿಚ್ ಇಸ್ ಕ್ಲಿಯರ್ ವಯೋಲೇಷನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇದು ಅಲಿಗೇಷನ್ ಇದೆ. ಇದರ ವಿರುದ್ಧವಾಗಿ ಇವಾಗ ಒಂದು ಹೈಕೋರ್ಟ್ ವಿಚಾರಣೆ ಮಾಡಿ ಇದು ಸರಿಯೋ ತಪ್ಪು ಅಂತ ವಿಚಾರಣೆ ಮಾಡಿ ಹೇಳುತ್ತೆ. ಇದು ಯೂಶ್ವಲಿ ಇರೋದೇ ಪೊಲಿಟಿಕಲ್ ಮೋಟಿವಿಂದ ಮಾಡಿರೋದು. ಬಟ್ ಇಲ್ಲಿ ಸಂವಿಧಾನದ ಒಂದು ಪ್ರಶ್ನೆ ಬಂದಾಗ ಇದನ್ನು ಬೇರೆ ರೀತಿಯೇ ವಿಚಾರಿಸಬೇಕಾಗುತ್ತೆ. ಸೊ ಇದೊಂದು ಟೆಸ್ಟಾಮೆಂಟ್ ಅಥವಾ ಪ್ರೆಸಿಡೆಂಟಾಗಿ ಸೆಟ್ ಆಗುತ್ತೆ. ಇದರ ಮುಖಾಂತರ ಮುಂದೆ ಈ ಥರ ಒಂದು ಆ್ಯಕ್ಟ್ ಅಥವಾ ಪಾಲಿಸಿ ಮಾಡಬೇಕು ಅಂದರೆ ಎಲ್ಲ ರಾಜ್ಯ ಸರ್ಕಾರಗಳು ಈ ಹೈಕೋರ್ಟ್ ವರ್ಡಿಕ್ಟ್ನ ರೆಫರ್ ಮಾಡಿಕೊಂಡು ಮಾಡಬಾರ್ದು ಅಂತ ಕಾನೂನಾತ್ಮಕವಾಗಿ ಯೋಚನೆ ಮಾಡಿ ಇನ್ಸರ್ಟ್ ಮಾಡ್ತಾರೆ ಅಥವಾ ನಿರ್ಧಾರ ತೆಗೆದುಕೊಳ್ತಾರೆ. ನೆಕ್ಸ್ಟು, ತಮಗೆಲ್ಲ ಗೊತ್ತಿದೆ, ಯಾವುದೇ ರಾಜ್ಯದಲ್ಲಿ ಮೇನ್ ಕುಲಪತಿಗಳು ಯಾರಿರ್ತಾರೆ, ಒಂದು ವಿಶ್ವವಿದ್ಯಾಲಯಗಳಿಗೆ ಅಲ್ಲಿನ ಗವರ್ನರ್ ಅಥವಾ ರಾಜ್ಯಪಾಲರಾಗಿರ್ತಾರೆ. ಸೊ ಅವರ ಕೆಳಗಡೆ ಇಂಡಿವಿಜುವಲ್ ಯೂನಿವರ್ಸಿಟಿ ಹೆಡ್ ಮಾಡೋರನ್ನ ಉಪಕುಲಪತಿಗಳು ಅಂತ ಕರಿತೀವಿ. ಅವರನ್ನು ಇಷ್ಟು ದಿನ ಯಾರು ಅಪಾಯಿಂಟ್ ಮಾಡ್ತಾಯಿದ್ರು, ಯೂಶ್ವಲಿ ಅಪಾಯಿಂಟ್ ಮಾಡೋದು ಗವರ್ನರ್ ಆಗಿರ್ತಾರೆ. ಒಂದು ಸರ್ಚ್ ಕಮ್ ಸೆಲೆಕ್ಷನ್ ಕಮಿಟಿ, ಶೋಧ ಮತ್ತು ಆಯ್ಕೆ ಸಮಿತಿ ಅಂತ ಇರುತ್ತೆ. ಅವರು ಯಾರ್ಯಾರು ಅರ್ಜಿದಾರರು ಅಥವಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿರ್ತಾರೆ ಅದರಲ್ಲಿ ಎಲಿಜಿಬಿಲಿಟಿ ನೋಡಿಕೊಂಡು ಸರ್ ಇವ್ರನ್ನ ಸೆಲೆಕ್ಟ್ ಮಾಡಬಹುದು ಅಂತ ಒಂದು ರಾಜ್ಯಪಾಲರಿಗೆ ವರದಿ ಕೊಡ್ತಾರೆ. ಅದರ ಆಧಾರದ ಮೇಲೆ ರಾಜ್ಯಪಾಲರು ಸೆಲೆಕ್ಷನ್ ಅಥವಾ ಅಪಾಯಿಂಟ್ಮೆಂಟ್ ಮಾಡ್ತಾಯಿದ್ರು. ಸೊ ಇಲ್ಲಿ ಕೆಲವೊಂದು ಇಶ್ಯೂಸ್ ಫೇಸ್ ಮಾಡಬೇಕಾದಂಥ ಪರಿಸ್ಥಿತಿ ರಾಜ್ಯ ಸರ್ಕಾರಗಳಿಗೆ ಬಂದಿತ್ತು. ಯಾಕಂದರೆ ಯೂಶ್ವಲಿ ರಾಜ್ಯಪಾಲರು ಯಾರು ಅಂತ ಹೇಳ್ತಾರೆ ಅಂದರೆ ಜನರಲ್ ಕಾಮನ್ ಲ್ಯಾಂಗ್ವೇಜಲ್ಲಿ ಸೆಂಟರ್ನ ಅಥವಾ ಕೇಂದ್ರ ಸರ್ಕಾರದ ಹೆಬ್ಬೆಟ್ಟು ಅಂತ ಕರೀತಾರೆ. ಯಾಕಂದರೆ ಅವರು ಅಪಾಯಿಂಟ್ ಆಗೋದೇ ಸೆಂಟ್ರಲ್ ಗೌರ್ಮೆಂಟ್ ಥ್ರೂ. ಸೊ ಹಾಗಾಗಿ ಬೇರೆ ಬೇರೆ ರಾಜ್ಯದಲ್ಲಿರುವಂತಹ ಹಳೆ ಮಿನಿಸ್ಟರ್ಸ್ ಆಗಿರ್ಬೋದು, ತಮ್ಮ ಸ್ವಪಕ್ಷದ ಸೀನಿಯರ್ ಪೊಲಿಟಿಷಿಯನ್ಸ್ ಆಗಿರ್ಬೋದು, ಅಂತಹ ಒಂದು ಪೊಲಿಟಿಷಿಯನ್ಸ್ನ ರಾಜ್ಯಪಾಲರನ್ನಾಗಿ ಕೇಂದ್ರ ಸರ್ಕಾರ ಯೂಶ್ವಲಿ ನೇಮಿಸುತ್ತೆ. ಅವರು ಸೇಮ್ ಪಕ್ಷದವರಾಗಿರ್ತಾರೆ. ಸೊ ಆದ ಕಾರಣ ಅವರಿಗೆ ಒಲವು, ಯೂಶ್ವಲಿ ಅಲಿಗೇಷನ್ ಇದು, ಒಲವು ಯಾವ ಕಡೆ ಇರುತ್ತೆ ಅಂದರೆ ತಮ್ಮ ಪಕ್ಷದ ಪರವಾಗಿಯೇ ಇರುತ್ತೆ. ಸೊ ಅಕಸ್ಮಾತ್ ಅವರು ಅಪಾಯಿಂಟ್ ಆದಂತಹ ರಾಜ್ಯಗಳಲ್ಲಿ ಬೇರೆ ಪಕ್ಷ ಅಧಿಕಾರದಲ್ಲಿದ್ದರೆ ಕೆಲವೊಂದು ಹಗ್ಗ ಜಗ್ಗಾಟ, ಇರುಸು ಮುರುಸು ಇದ್ದಿದ್ದೇ ಸಾಮಾನ್ಯ. ಸೊ ಅದು ಎಲ್ಲಿ ನಮಗೆ ಕಾಣಸಿಗುತ್ತೆ ಅಂದರೆ ಈ ಥರ ಅಪಾಯಿಂಟ್ಮೆಂಟಲ್ಲಿ ಉಪಕುಲಪತಿಗಳ ಅಪಾಯಿಂಟ್ಮೆಂಟ್ ಆಗಿರ್ಬೋದು, ಕೆಲವೊಂದು ಸೀನಿಯರ್ ಪೊಸಿಷನ್ಸ್ಗೆ ಎಲ್ಲಿ ಗವರ್ನರ್ ಅಂಕಿತ ಬೇಕಾಗಿರುತ್ತಲ್ಲ ಬಿಲ್ ಪಾಸ್ ಮಾಡುವಂಥ ಸಂದರ್ಭದಲ್ಲಿ, ಇಂಥ ಒಂದು ಸಿಚುವೇಷನ್ಸಲ್ಲಿ ಹಗ್ಗ ಜಗ್ಗಾಟ ಅಥವಾ ಇರುಸು ಮುರುಸು ಸರ್ವೇ ಸಾಮಾನ್ಯ ಅಂತ ನಮಗೆ ಕಾಣಸಿಗುತ್ತೆ. ಸೊ ಅದೇ ರೀತಿ ತಮಿಳುನಾಡು ಸರ್ಕಾರ ಏನು ಮಾಡ್ತು, ಇಲ್ಲಿ ಕುಲಪತಿಗಳನ್ನು ಅಪಾಯಿಂಟ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಅವರು ಕೇಳಿದಂಥ ಅಥವಾ ರೆಕಮೆಂಡೇಷನ್ ಮಾಡಿದಂಥ ಕ್ಯಾಂಡಿಡೇಟ್ಸ್ನ ರಾಜ್ಯಪಾಲರು ಅಪಾಯಿಂಟ್ ಮಾಡಿಲ್ಲ. ಸೊ ಅವರು ತಮಗೆ ಇಷ್ಟ ಬಂದಂಗೆ ಮಾಡ್ತಾ ಇದ್ದಾರೆ, ತಮ್ಮ ಕೇಂದ್ರ ಸರ್ಕಾರ ಯಾವ ಥರ ಹೇಳ್ತಾ ಇದೆ ಆ ಥರ ಕೇಳ್ತಾ ಇದ್ದಾರೆ. ಆದ ಕಾರಣ ನಾವು 2 ಬಿಲ್ಗಳನ್ನ ಪಾಸ್ ಮಾಡ್ತಾಯಿದ್ವಿ, 2 ಮಸೂದೆಗಳನ್ನು ಪಾಸ್ ಮಾಡ್ತಾಯಿದ್ವಿ. ಇದರ ಪ್ರಕಾರ ಇನ್ನು ಮುಂದೆ ತಮಿಳುನಾಡು ರಾಜ್ಯದಲ್ಲಿ ಯೂನಿವರ್ಸಿಟಿಗಳ ಉಪಕುಲಪತಿಗಳನ್ನು ಆಯ್ಕೆ ಮಾಡುವಂಥ ಅಧಿಕಾರ ಗವರ್ನರ್ಗಿರಲ್ಲ, ಬದಲಾಗಿ ರಾಜ್ಯ ಸರ್ಕಾರಕ್ಕೆ ಇರುತ್ತೆ ಅಂತ ಈ 2 ಬಿಲ್ಗಳು ಹೇಳ್ತವೆ. ಸೊ ಇದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಇನ್ಮೇಲೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ವಿಚಾರಣೆ ನಡೆಸಬೇಕಾಗಿದೆ.
ಬಟ್ ಮೇನ್ಲಿ ಹೇಳೋದೇನೆಂದರೆ ಇನ್ನು ಮುಂದೆ 3 ಪಾಯಿಂಟ್ ಹೇಳುತ್ತೆ ಈ 2 ಬಿಲ್ಗಳು. ಏನಂತ, ಮೊದಲನೇದಾಗಿ ಇನ್ನು ಮುಂದೆ ಶೋಧ ಮತ್ತು ಆಯ್ಕೆ ಸಮಿತಿ ಏನು ರೆಕಮೆಂಡೇಷನ್ ಮಾಡುತ್ತೆ, ಆ ರೆಕಮೆಂಡೇಷನ್ ಇನ್ಸ್ಟೆಡ್ ಆಫ್ ಗವರ್ನರ್ ರಾಜ್ಯ ಸರ್ಕಾರಕ್ಕೆ ಸಲ್ಲುತ್ತೆ. ಸೊ ರಾಜ್ಯ ಸರ್ಕಾರ ಅದನ್ನು ಕೂಲಂಕುಷವಾಗಿ ಅವಲೋಕಿಸಿ ಅಪಾಯಿಂಟ್ಮೆಂಟ್ ಮಾಡುತ್ತೆ. ನಂತರ ವಜಾ ಮಾಡೋದು ಅಥವಾ ಸಸ್ಪೆನ್ಷನ್ ಮಾಡುವಂಥ ಅಧಿಕಾರ ಸಹ ಪುನಃ ರಾಜ್ಯ ಸರ್ಕಾರಕ್ಕೆ ಕೊಡಲಾಗಿದೆ. ನಂತರ ಕಾರ್ಯವಿಧಾನ ಹೇಗೆಂದರೆ, ವಜಾ ಮಾಡುವಂಥ ಸಂದರ್ಭದಲ್ಲಿ ರಿಟೈರ್ಡ್ ಹೈಕೋರ್ಟ್ ಜಸ್ಟಿಸಸ್, ರಿಟೈರ್ಡ್ ಹೈಕೋರ್ಟ್ ನ್ಯಾಯಾಧೀಶರು ಅಥವಾ ಕನಿಷ್ಠ ಮುಖ್ಯ ಕಾರ್ಯದರ್ಶಿಯಾಗಿ ಚೀಫ್ ಸೆಕ್ರೆಟರಿಯಾಗಿ ಸೇವೆ ಸಲ್ಲಿಸಿದ ಅಧಿಕಾರಿಯ ವಿಚಾರಣೆಯ ಆಧಾರದ ಮೇಲೆ ವಜಾ ಮಾಡುವ ಪ್ರಕ್ರಿಯೆಯನ್ನು ಕೈಗೊಳ್ಳಲಾಗುತ್ತದೆ ಆ್ಯಂಡ್ ಮಾಡುವವರು ರಾಜ್ಯ ಸರ್ಕಾರ. ಇಷ್ಟು ಚೇಂಜಸ್ ಮಾಡಲಾಗಿದೆ. ಸೊ ಇದರ ಅವಶ್ಯಕತೆ ಅಥವಾ ಇದರ ಹಿಂದೆ ಇರುವಂಥ ಉದ್ದೇಶ ಏನು ಅಂದರೆ, ಈ ಬಿಲ್ಗಳ ಹಿಂದೆ ಇರುವಂಥ ಉದ್ದೇಶ ಮೊದಲೇ ಹೇಳಿದಾಗೆ ರಾಜ್ಯಪಾಲರು ಉಪಕುಲಪತಿಗಳ ನೇಮಕಾತಿ ಕುರಿತು ರಾಜ್ಯ ಸರ್ಕಾರದ ಅಭಿಪ್ರಾಯವನ್ನು ಕಡೆಗಣಿಸ್ತಾ ಇರ್ತಾರೆ. ಸೊ ಅದರಿಂದಾಗಿ ನೊಂದಂತಹ ರಾಜ್ಯ ಸರ್ಕಾರ ಈ 2 ಬಿಲ್ಗಳನ್ನು ಪಾಸ್ ಮಾಡಿದೆ. ಇದರ ನಂತರ ಶಿಕ್ಷಣ ಸೇರಿದಂತೆ ವಿವಿಧ ವಿಷಯಗಳಲ್ಲಿ ಕೇಂದ್ರದ ಸೂಚನೆಯಂತೆ ರಾಜ್ಯಪಾಲರು ನಡೆದುಕೊಳ್ಳುತ್ತಿದ್ದಾರೆ. ಈ ಒಂದು ಅಲಿಗೇಷನ್ನ ತಮಿಳುನಾಡು ಸರ್ಕಾರ ಪದೇ ಪದೇ ಆರೋಪ ಮಾಡ್ತಾ ಇದೆ. ಸೊ ಹಾಗಾಗಿ ಈ 2 ರೀಸನ್ಗಳ ಕಾರಣದಿಂದಾಗಿ ಈ 2 ಬಿಲ್ಗಳನ್ನು ತಮಿಳುನಾಡು ಸರ್ಕಾರ ಪಾಸ್ ಮಾಡಿದೆ. ಇನ್ನು ತಮಿಳುನಾಡು ಸರ್ಕಾರ ಅಷ್ಟೇ ಅಲ್ಲದೆ ಈ ತರಹದ ಆ್ಯಕ್ಟ್ಸನ್ನು ಅಥವಾ ಈ ತರಹದ ಡಿಸಿಷನ್ನ ಬೇರೆ ಬೇರೆ ಯಾವ ರಾಜ್ಯ ಸರ್ಕಾರಗಳು ತೆಗೆದುಕೊಂಡಿವೆ? ಮೇನ್ಲಿ ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ, ಕೇರಳ ಮತ್ತು ಒಡಿಶಾ, ಈ 4 ರಾಜ್ಯಗಳು. ಇದ್ರ ಜೊತೆಗೆ ತಮಿಳುನಾಡು ಸೇರಿದರೆ 5 ರಾಜ್ಯಗಳು ಇಂತಹ ಒಂದು ಆ್ಯಕ್ಟ್ ಅಥವಾ ಪ್ರೊಸೀಜರನ್ನು ಎಸ್ಟಾಬ್ಲಿಷ್ ಮಾಡಿದ್ದಾವೆ. ಬಟ್ ಇದು ಸರಿನೋ ತಪ್ಪು ಅಂತ ತಾವುಗಳು ಕೇಳ್ಬೋದು. ಸುಪ್ರೀಂ ಕೋರ್ಟ್ ಪ್ರಕಾರ ಇದು ತಪ್ಪಾಗುತ್ತೆ. ಸುಪ್ರೀಂ ಕೋರ್ಟ್ ರೀಸೆಂಟ್ ಮಾರ್ಚ್ 2022 ಜಡ್ಜ್ಮೆಂಟ್ ಪ್ರಕಾರ ಇದು ತಪ್ಪಾಗುತ್ತೆ. ಯಾಕಂದರೆ ಶಿಕ್ಷಣ ಅಥವಾ ಎಜುಕೇಷನ್ ಅನ್ನೋದು 7th ಶೆಡ್ಯೂಲಲ್ಲಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ 7th ಶೆಡ್ಯೂಲಲ್ಲಿ 2 ಪಟ್ಟಿಯಲ್ಲಿ ಬರುತ್ತೆ. ಒಂದು ಕಾನ್ಕರೆಂಟ್ ಲಿಸ್ಟ್ ಅಂತ ಇದೆ, ಸಮವರ್ತೀಯ ಪಟ್ಟಿ, ಅಲ್ಲೂ ಬರುತ್ತದೆ. ಅದ್ರ ಜೊತೆಗೆ ಸೆಂಟ್ರಲ್ ಲಿಸ್ಟ್ ಅಂತ ಏನು ಕರಿತೀವಿ, ಕೇಂದ್ರ ಪಟ್ಟಿ, ಅಲ್ಲಿ ನಂಬರ್ 66, ಎಂಟ್ರಿ 66ಅಲ್ಲಿ ಕೂಡ ಇದೆ. ಎಂಟ್ರಿ 66 ಯಾವುದಕ್ಕೆ ರಿಲೇಟೆಡ್ ಅಂದರೆ ಉನ್ನತ ಶಿಕ್ಷಣ, ಅಂದರೆ ಹೈಯರ್ ಎಜುಕೇಷನ್. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಎಂಟ್ರಿ 66 ಇದೆ. ಆದ ಕಾರಣ ಇದೆಲ್ಲ ಬರೋದು ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಜ್ಯೂರಿಸ್ಡಿಕ್ಷನಲ್ಲಿ. ಸೊ ಇದನ್ನು ನಿಭಾಯಿಸೋಕ್ಕೆ, ಉನ್ನತ ಶಿಕ್ಷಣದ ರಿಲೇಟೆಡ್ ಏನೇ ಇಶ್ಯೂಸ್ ಇದ್ದರೂ ನಿಭಾಯಿಸಲಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಒಂದು UGC ವಿಶ್ವವಿದ್ಯಾನಿಲಯ ಧನ ಸಹಾಯ ಆಯೋಗ, ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ಇದನ್ನು ಎಸ್ಟಾಬ್ಲಿಷ್ ಮಾಡಿರುತ್ತೆ. ಸೊ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ರೂಲ್ಸ್ ಪ್ರಕಾರ ಸಂದರ್ಶಕರು ಅಥವಾ ಕುಲಾಧಿಪತಿಗಳು ಅಂದರೆ ಗವರ್ನರ್ಸ್, ಯೂಶಲಿ ಮೋಸ್ಟ್ ಆಫ್ ದಿ ಸ್ಟೇಟ್ಸಲ್ಲಿ ಗವರ್ನರ್ ಆಗಿರ್ತಾರೆ. ಸೊ ಇವರು ಶೋಧಕಂ ಆಯ್ಕೆ ಅಂದರೆ ಸರ್ಚ್ ಆ್ಯಂಡ್ ಸೆಲೆಕ್ಷನ್ ಕಮಿಟಿ, ಇವರು ಶಿಫಾರಸು ಮಾಡಿದಂಥ ಹೆಸರುಗಳಿಂದ ಒಬ್ಬರು ಉಪಕುಲಪತಿಯನ್ನು ಆರಿಸಬೇಕಾಗುತ್ತೆ. ಸೊ ಇದು UGC ನಿಯಮಾವಳಿಗಳು ಇದ್ರ ಪ್ರಕಾರ 2018. ಸೊ ಹಾಗಾಗಿ ಏನೇ ರಾಜ್ಯ ಸರ್ಕಾರ ಯಾವುದೇ ರೂಟ್ ಹುಡುಕೊಂಡು ಯಾವುದೇ ರೀತಿಯಿಂದನೂ ಒಂದು ಬಿಲ್ ಪಾಸ್ ಮಾಡಿ ರಾಜ್ಯ ಸರ್ಕಾರ ಅದನ್ನು ಓವರ್ ರೈಡ್ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಅದು ಒಂಥರ ಕಾನೂನು ಉಲ್ಲಂಘಿಸಿದಂಗೆ ಅಂತ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಲ್ಲಿ ಹೇಳಿದೆ. ಮಾರ್ಚ್ 2022ರಲ್ಲಿ ಇದೇ ಥರ ಒಂದು ಇಶ್ಯೂ ಆಗಿತ್ತು. ಗುಜರಾತ್ ಸರ್ಕಾರ ಏನು ಮಾಡಿತ್ತು, ಗುಜರಾತ್ ಗವರ್ನರನ್ನು ಕಡೆಗಣಿಸಿ ಒಂದು ವಿಶ್ವವಿದ್ಯಾಲಯದ ಉಪಕುಲಪತಿಯನ್ನು ತಾನೇ ಆಯ್ಕೆ ಮಾಡಿತ್ತು. ಸೊ ಇದರ ವಿರುದ್ಧವಾಗಿ ಒಂದು ಸುಪ್ರೀಂ ಕೋರ್ಟಲ್ಲಿ ದಾವೆ ಹೂಡಿದಾಗ ಸುಪ್ರೀಂ ಕೋರ್ಟ್ ಹೇಳಿತ್ತು ಇದು ತಪ್ಪು, ಯಾಕಂದರೆ ಇದು ಕಾನೂನನ್ನು ಉಲ್ಲಂಘಿಸಿದೆ. UGC ರೂಲ್ಸ್ ಏನಿದೆ, UGC ಆ್ಯಕ್ಟ್ ಏನಿದೆ ಅದನ್ನು ಉಲ್ಲಂಘಿಸಿ ಈ ಥರ ಅಪಾಯಿಂಟ್ ಮಾಡೋದು ತಪ್ಪು. ಸೊ ಆ ಥರ ಅಪಾಯಿಂಟ್ ಮಾಡಿದ್ದೇ ಆದಲ್ಲಿ ಸುಪ್ರೀಂ ಕೋರ್ಟ್ ಕೋ ವಾರಂಟು ರಿಟ್ ಅಂತ ಏನು ಕರೀತಾರಲ್ಲ, ಆರ್ಟಿಕಲ್ 32 ಮೂಲಭೂತ ಹಕ್ಕು, ಇದರಲ್ಲಿ ಆರ್ಟಿಕಲ್ 32ಅಲ್ಲಿ ಕೋ ವಾರಂಟು ರಿಟ್ ಅಂತ ಇದೆ. ಸೊ ಇದರ ಮುಖಾಂತರ ನಾವು ಇದನ್ನು ಪ್ರಶ್ನಿಸಿ ಇವರ ಮೇಲೆ ಒಂದು ಆ್ಯಕ್ಷನ್ ತಗೋಬೋದು ಅಂತ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿತ್ತು. ಸೊ ಹಾಗಾಗಿ ಈ ತಮಿಳುನಾಡು ಕೇಸಲ್ಲೂ ಸಹ ಸುಪ್ರೀಂ ಕೋರ್ಟ್ಗೆ ಆಟೋಮೆಟಿಕ್ಕಾಗಿ ಅಥವಾ ಹೈಕೋರ್ಟ್ಗೆ ಈ ಒಂದು ಇಶ್ಯೂ ಹೋಗುತ್ತೆ. ಅಲ್ಲಿ ನನ್ನ ಪ್ರಕಾರ ಇದು ಸ್ಟ್ಯಾಂಡ್ ಆಗಲ್ಲ. ಅಕಸ್ಮಾತ್ ಇದು ಸ್ಟ್ಯಾಂಡ್ ಆದರೆ ಈ ಒಂದು ಅಲಿಗೇಷನ್ ಏನು ಹಿಂದಿನ ಕಾರಣಗಳು ಅಂತ ಏನು ಈ ಯಾವ ಕಾರಣಕ್ಕೆ ಈ ಬಿಲ್ಗಳನ್ನ ತಂದಿದ್ದೀವಿ ಅಂತ ಒಂದು ತಮಿಳುನಾಡು ಸರ್ಕಾರ ವಾದಿಸುತ್ತೋ ಅದು ಸುಪ್ರೀಂ ಕೋರ್ಟ್ ಒಪ್ಕೊಂಡ್ರೂ ಸಹ ನಮ್ಮ ಸಂವಿಧಾನ ಕ್ಲಿಯರಾಗಿ ಹೇಳಿದೆ. ಆರ್ಟಿಕಲ್ 254 ಏನು ಹೇಳುತ್ತೆ, ಕಾನ್ಕರೆಂಟ್ ಲಿಸ್ಟ್ ಅಥವಾ ಸೆಂಟ್ರಲ್ ಲಿಸ್ಟಲ್ಲಿ ಉನ್ನತ ಶಿಕ್ಷಣ ಅಂತ ಇದನ್ನು ಕನ್ಸಿಡರ್ ಮಾಡ್ತಾರೆ. ಉನ್ನತ ಶಿಕ್ಷಣದ ಅಡಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಈ ಹೈಯರ್ ಎಜುಕೇಷನ್ ರಿಲೇಟೆಡ್ ಏನೇ ಒಂದು ಬಿಲ್ ಪಾಸ್ ಮಾಡಿದ್ರೂ ಅದು ಸ್ಟ್ಯಾಂಡ್ ಆಗುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ಕಾನ್ಕರೆಂಟ್ ಲಿಸ್ಟಲ್ಲಿದ್ದರೂ ಸಹ ಯಾವಾಗ ಒಂದೇ ಸಬ್ಜೆಕ್ಟ್ ಮೇಲೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ರೂಲ್ಸ್ ಮಾಡ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಆರ್ಟಿಕಲ್ 254 ಪ್ರಕಾರ ಕೇಂದ್ರ ಸರ್ಕಾರದ ಶಾಸನ ಮೇಲುಗೈ ಸಾಧಿಸ್ತದೆ. ಇಟ್ ವಿಲ್ ಓವರ್ ರೈಡ್ ದಿ ವ್ಯಾಲ್ಯೂಸ್ ಆಫ್ ಅಥವಾ ದಿ ಬಿಲ್ಸ್ ಆಫ್ ಸ್ಟೇಟ್ ಗೌರ್ಮೆಂಟ್ಸ್. ಸೊ ಹಾಗಾಗಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಹೋದರೂ ಸಹ ಈ ಒಂದು ಬಿಲ್ ಅಬಾಲಿಷ್ ಆಗೋದಂತೂ ಖಂಡಿತ.
ಸೊ ಇಷ್ಟು ಆಗಿರುತ್ತೆ ಇದ್ರ ಬಗ್ಗೆ. ಮುಂದೆ ಮಾಹಿತಿ ತಂತ್ರಜ್ಞಾನ ನಿಯಮಗಳು ಅಥವಾ IT ರೂಲ್ಸ್ 2021. ಸಂದರ್ಭ ಏನಂದರೆ, ಇತ್ತೀಚೆಗೆ ಅಂದರೆ ಆನ್ 24th ಏಪ್ರಿಲ್ ಸೆಂಟ್ರಲ್ ಗೌರ್ಮೆಂಟು ಸುಮಾರು 16 ಯೂಟ್ಯೂಬ್ ಚಾನಲ್ಗಳನ್ನ ಬ್ಲಾಕ್ ಮಾಡಿದೆ. ಕಾರಣ, ದೇ ಆರ್ ಸ್ಪ್ರೆಡ್ಡಿಂಗ್ ಹೇಟ್ ಆ್ಯಂಡ್ ಫೇಕ್ ನ್ಯೂಸ್. ಅಂದರೆ ದೇಶದಲ್ಲಿ ಭಯಭೀತ ವಾತಾವರಣವನ್ನು ಸೃಷ್ಟಿ ಮಾಡಲು, ಕೋಮು ಸೌಹಾರ್ದತೆಯನ್ನು ಕದಡಲು, ಇವರು ಒಂದು ಸಾರ್ವಜನಿಕ ಸುವ್ಯವಸ್ಥೆಗೆ ಭಂಗವನ್ನು ತರಲು, ತಪ್ಪು ಮತ್ತು ಪರಿಶೀಲನೆಯನ್ನು ಮಾಡದ ಸುಳ್ಳು ಮಾಹಿತಿಗಳು ಫೇಕ್ ನ್ಯೂಸ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಆದ ಕಾರಣ ಈ ಒಂದು 16 ಯೂಟ್ಯೂಬ್ ಚಾನಲ್ಗಳನ್ನು ನಾವು ಬ್ಲಾಕ್ ಮಾಡ್ತಾ ಇದ್ದೀವಿ ಅಂತ ಸೆಂಟ್ರಲ್ ಗೌರ್ಮೆಂಟು ಅನೌನ್ಸ್ ಮಾಡ್ತು. ಹಾಗಾದರೆ ಸೆಂಟ್ರಲ್ ಗೌರ್ಮೆಂಟ್ ಬ್ಯಾನ್ ಮಾಡಬೇಕಾದ್ರೆ ಅದಕ್ಕೆ ಇರುವಂಥ ಪವರ್ಸ್ ಯಾವ ಕಾನೂನಿನ ಅಡಿಯಲ್ಲಿ ಬರ್ತವೆ ಅಂತ ಕೇಳಿದರೆ, ಮಾಹಿತಿ ತಂತ್ರಜ್ಞಾನದ ನಿಯಮಗಳು 2021 ಅಥವಾ IT ರೂಲ್ಸ್ 2021. ಈ IT ರೂಲ್ಸ್ 2021 ಯಾವುದರ ಅಡಿಯಲ್ಲಿ ಬರುತ್ತೆ ಅಂದರೆ, ಮೇನ್ ಆಗಿರುವಂಥದ್ದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಆಫ್ 2000, 2000 ಇಸ್ವಿಯಲ್ಲಿ ಪಾಸ್ ಮಾಡಿದಂತಹ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್, ಅದರ ಅಡಿಯಲ್ಲಿ ಮಾಹಿತಿ ತಂತ್ರಜ್ಞಾನದ ನಿಯಮಗಳು 2021 ಈ ರೂಲ್ಸ್ ತಗೊಂಬಂದರು. ಅದನ್ನು ಬಳಸಿಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಈ ಒಂದು 16 ಯೂಟ್ಯೂಬ್ ಚಾನಲ್ನ ಬ್ಯಾನ್ ಮಾಡಿದೆ. ಇಷ್ಟೇ ಅಲ್ಲದೆ ತಮ್ಗೆ ಗೊತ್ತಿರಬಹುದು, ಸುಮಾರು 1 ತಿಂಗಳಿಂದ ಇನ್ನೂ 18 ಯೂಟ್ಯೂಬ್ ಚಾನಲ್ನ ಬ್ಯಾನ್ ಮಾಡಿತ್ತು. ಅದಕ್ಕಿಂತ ಮುಂಚೆ ಬೇರೆ ಬೇರೆ ಆ್ಯಪ್ಗಳನ್ನು, ಚೈನೀಸ್ ಆ್ಯಪ್ಗಳನ್ನ ಬ್ಯಾನ್ ಮಾಡಿತ್ತು. ಎಲ್ಲದಕ್ಕೂ ಇರುವಂತಹ ಮೂಲ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ರೂಲ್ಸ್ 2021. ಇದಾದಮೇಲೆ ಇಂಪಾರ್ಟೆಂಟ್ ಪ್ರೊವಿಷನ್ಸ್ ಆಫ್ IT ರೂಲ್ಸ್ 2021 ನೋಡೋದಾದರೆ, ಇದು ಮೇನ್ಲಿ ಏನು ಹೇಳುತ್ತೆ ಅಂದರೆ, ಒಂದು ಕುಂದುಕೊರತೆ ನಿವಾರಣಾ ವ್ಯವಸ್ಥೆಯನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳುತ್ತೆ. ಯಾರು ಮಾಡಬೇಕು? OTT ಸೇವಾ ಪೂರೈಕೆದಾರರು ಮತ್ತು ಡಿಜಿಟಲ್ ಪೋರ್ಟಲ್ಗಳು. OTT ಸೇವಾ ಪೂರೈಕೆದಾರರು ಅಂದರೆ ನೆಟ್ಫ್ಲಿಕ್ಸ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಅಂದರೆ ಓವರ್ ದಿ ಟಾಪ್ ಸರ್ವಿಸಸ್. ಈ ಥರ ಒಂದು ಆನ್ಲೈನ್ TV ಏನಿರ್ತಲ್ಲ, TV ಸರ್ವಿಸ್ ಪ್ರೊವೈಡರ್ಸ್, ಇವರು ಈ ಒಂದು ಕುಂದುಕೊರತೆ ನಿವಾರಣಾ ವ್ಯವಸ್ಥೆಯನ್ನು ರೂಪಿಸಬೇಕು. ಇದು ಕಡ್ಡಾಯ, ಮ್ಯಾಂಡೇಟರಿ ಅಂತ ಹೇಳುತ್ತೆ. ಇದಾದಮೇಲೆ ಮಹತ್ವದ ಸಾಮಾಜಿಕ ಮಾಧ್ಯಮ ಸಂಸ್ಥೆಗಳು ಮುಖ್ಯ ಅನುಸರಣೆ ಅಧಿಕಾರಿ ಅಥವಾ ಚೀಫ್ ಕಂಪ್ಲೈನ್ಸ್ ಆಫೀಸರ್ನ ನೇಮಿಸಬೇಕು. ಇದು ಕಂಪಲ್ಸರಿ ಆಗಿರುತ್ತೆ. ಇದಾದಮೇಲೆ ಕಾನೂನು ಜಾರಿ ಸಂಸ್ಥೆಗಳೊಂದಿಗೆ 24/7 ಸಮನ್ವಯಕ್ಕಾಗಿ ಸಾಮಾಜಿಕ ಮಾಧ್ಯಮ ಮಧ್ಯವರ್ತಿಗಳು, ಸೋಷಿಯಲ್ ಮೀಡಿಯಾ ಇಂಟರ್ಮಿಡಿಯೇಟ್ಸ್, ಸೊ ಇದ್ರ ಜೊತೆಗೆ ನೋಡಲ್ ಕಾಂಟ್ಯಾಕ್ಟ್ ಪರ್ಸನ್, ಈ 3 ವ್ಯಕ್ತಿಗಳನ್ನ ನೇಮಿಸಬೇಕು. ಯಾರು? ಮಹತ್ವದ ಸಾಮಾಜಿಕ ಮಾಧ್ಯಮ ಸಂಸ್ಥೆಗಳು 3 ಅಧಿಕಾರಿಗಳನ್ನು ನೇಮಿಸಬೇಕಾಗುತ್ತೆ. ಯಾರ್ಯಾರಂದರೆ, ಮೊದಲನೇದಾಗಿ ಮುಖ್ಯ ಅನುಸರಣೆ ಅಧಿಕಾರಿ ಅಥವಾ ಚೀಫ್ ಕಂಪ್ಲೈನ್ಸ್ ಆಫೀಸರ್. ನೆಕ್ಸ್ಟ್ ಸಾಮಾಜಿಕ ಮಾಧ್ಯಮ ಮಧ್ಯವರ್ತಿಗಳು ಅಥವಾ ಸೋಷಿಯಲ್ ಮೀಡಿಯಾ ಇಂಟರ್ಮಿಡಿಯೇಟ್ಸ್. ಇದಾದಮೇಲೆ ನೋಡಲ್ ಸಂಪರ್ಕ ವ್ಯಕ್ತಿ ಅಂದರೆ ನೋಡಲ್ ಕಾಂಟ್ಯಾಕ್ಟ್ ಪರ್ಸನ್. ಈ 3 ಅಧಿಕಾರಿಗಳನ್ನು ನೇಮಿಸಬೇಕು. ಸೊ ಕುಂದುಕೊರತೆ ನಿವಾರಣಾ ಅಧಿಕಾರಿ ಕೆಲಸ ಏನಾಗಿರುತ್ತೆ ಅಂದರೆ, ಸಾಮಾಜಿಕ ಮಾಧ್ಯಮ ಸಂಸ್ಥೆಗಳು ದೂರುಗಳನ್ನು ನಿರ್ವಹಿಸಲು ಕುಂದುಕೊರತೆ ನಿವಾರಣಾ ಅಧಿಕಾರಿಯನ್ನು ನೇಮಿಸಬೇಕಾಗ್ತದೆ. ಅವರು ದೂರನ್ನು 24 ಗಂಟೆ ಒಳಗೆ ದಾಖಲಿಸಿಕೊಂಡು 15 ದಿನಗಳ ಒಳಗಡೆ ವಿಲೇವಾರಿ ಮಾಡಬೇಕು. ಇದು ಅವರ ರೂಲ್ ಆಗಿರುತ್ತೆ. ಇದಾದಮೇಲೆ ಇನ್ನೊಂದೆರಡು 3 ಪ್ರೊವಿಷನ್ಸ್ ಇದ್ದಾವೆ. ಮೊದಲನೇದಾಗಿ ವಿಷಯವನ್ನು ತೆಗೆದುಹಾಕುವುದು, ಅಂದರೆ ಯಾವುದೇ ವ್ಯಕ್ತಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಅಥವಾ ಅವರ ಗೌರವಕ್ಕೆ ಒಂದು ವಿರುದ್ಧವಾಗಿ ಧಕ್ಕೆ ತರುವಂಥ ಒಂದು ಇನ್ಫಾರ್ಮೇಷನ್ ಇದ್ದರೆ ಅದನ್ನು ದೂರು ಕೊಟ್ಟ 24 ಗಂಟೆಗಳ ಒಳಗಡೆ ಅದನ್ನು ತೆಗೆದುಹಾಕಬೇಕು. ನಂತರ ಈ ಥರ ಒಂದು ಮಾಸಿಕ ವರದಿ, ಎಷ್ಟು ದೂರುಗಳು ಬಂದಿತ್ತು ಅದರ ವಿರುದ್ಧವಾಗಿ ಅಥವಾ ಅದ್ರ ಮೇಲೆ ಎಷ್ಟು ಆ್ಯಕ್ಷನ್ಸ್ ತೊಗೊಂಡಿದ್ದೀವಿ ಅಂತ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸು ಮಾಸಿಕ ವರದಿಯನ್ನು ರಿಲೀಸ್ ಮಾಡಬೇಕಾಗುತ್ತೆ. ಇದಾದಮೇಲೆ ಸುದ್ದಿ ಪ್ರಕಾಶಕರಿಗೆ 3 ಹಂತದ ನಿಯಂತ್ರಣ ಇರುತ್ತೆ. ಅಂದರೆ ಆನ್ಲೈನ್ ನ್ಯೂಸ್ ಪೋರ್ಟಲ್ಸ್, ಅವ್ರಿಗೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ಕೆಲವೊಬ್ಬರು ಫೇಕ್ ನ್ಯೂಸ್ನ ತುಂಬ ಹಿಂದೆ ಮುಂದೆ ಯೋಚನೆ ಮಾಡದೆ ಅಥವಾ ಫ್ಯಾಕ್ಟ್ ಚೆಕ್ ಮಾಡದೆ ಪಬ್ಲಿಷ್ ಮಾಡ್ತಾಯಿದ್ರು. ಅಂಥವ್ರಿಗೆ ಇನ್ಮೇಲೆ 3 ಹಂತದ ನಿಯಂತ್ರಣ ಇರ್ತದೆ. ಮೊದಲನೇದಾಗಿ ಸೆಲ್ಫ್ ರೂಲ್ ಅಥವಾ ಸ್ವಯಂ ನಿಯಂತ್ರಣ. ನೆಕ್ಸ್ಟು ನಿವೃತ್ತ ನ್ಯಾಯಾಧೀಶರು ಅಥವಾ ಶ್ರೇಷ್ಠ ವ್ಯಕ್ತಿಯ ನೇತೃತ್ವದ ಸ್ವಯಂ ನಿಯಂತ್ರಕ ಸಂಸ್ಥೆ ಇರುತ್ತೆ. ಇದಾದಮೇಲೆ ಕುಂದುಕೊರತೆ ನಿವಾರಣಾ ಸಮಿತಿ ಸೇರಿದಂತೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಮೇಲ್ವಿಚಾರಣೆ. ಸೊ ಈ 3 ಸ್ಟೇಜಸ್ಸಲ್ಲಿ ಇವರನ್ನು ಒಂದು ಮಾನಿಟರ್ ಮಾಡಲಾಗುತ್ತೆ. ಸೊ ಇಷ್ಟು ಇಂಪಾರ್ಟೆಂಟ್ ಪ್ರೊವಿಷನ್ಸ್ ಆಫ್ IT ರೂಲ್ಸ್ 2021 ಇರುತ್ತೆ. ಒಂದು ರೌಂಡ್ ನೋಡ್ಕೋಬೇಕಾಗುತ್ತೆ. ಯಾವ್ಯಾವುದು ಇಂಪಾರ್ಟೆಂಟ್ ಫ್ಯಾಕ್ಟ್ ಇರುತ್ತಲ್ಲ ಅಂಡರ್ಲೈನ್ ಮಾಡಿಕೊಂಡು ಕಾಪಿ ಮಾಡ್ಕೊಂಬಿಡಿ ನಿಮ್ಮ ನೋಟ್ಸಲ್ಲಿ. ನೆಕ್ಸ್ಟು ಇಲ್ಲಿ ಪ್ರಮುಖ ಸಾಮಾಜಿಕ ಮಾಧ್ಯಮ ಮಧ್ಯವರ್ತಿ ಸಂಸ್ಥೆಗಳಂದರೆ ಯಾವ್ಯಾವು? ಫಾರ್ ಎಕ್ಸಾಂಪಲ್ ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಅಥವಾ ಟ್ವಿಟರ್ ಆಗಿರ್ಬೋದು. ಸೊ ಈ ಥರ ಒಂದು ಮೇಜರ್ ಪ್ಲ್ಯಾಟ್ಫಾರ್ಮ್ಸ್ಗೆ ನಾವು ಪ್ರಮುಖ ಸಾಮಾಜಿಕ ಮಾಧ್ಯಮ ಮಧ್ಯವರ್ತಿ ಸಂಸ್ಥೆಗಳು ಅಂತ ಕರಿತೀವಿ. ಇದಕ್ಕೆ ಕೆಲವೊಂದು ಮಾನದಂಡಗಳಿದ್ದಾವೆ ರಿಕಗ್ನೈಸ್ ಮಾಡೋಕ್ಕೆ. ಏನಂದರೆ, ಮೇಜರ್ಲಿ 50 ಲಕ್ಷಕ್ಕೂ ಹೆಚ್ಚು ನೋಂದಾಯಿತ ಬಳಕೆದಾರರನ್ನು ಹೊಂದಿರುವ ಸಾಮಾಜಿಕ ಮಾಧ್ಯಮ ಕಂಪನಿಗಳನ್ನು ಮಹತ್ವದ ಸಾಮಾಜಿಕ ಮಾಧ್ಯಮ ಮಧ್ಯವರ್ತಿಗಳೆಂದು ಪರಿಗಣಿಸಲಾಗುತ್ತದೆ. ರೂಲ್ಸೇ ಕ್ಲಿಯರಾಗಿ ಹೇಳಿದೆ. ಸೊ ಪ್ರಶ್ನೆ ಕೇಳಬಹುದು, ಯಾರನ್ನು ನಾವು ಪ್ರಮುಖ ಸಾಮಾಜಿಕ ಮಾಧ್ಯಮ ಮಧ್ಯವರ್ತಿ ಸಂಸ್ಥೆಗಳು ಅಂತ ಕರಿತೀವಿ ಅಂತ ಕೇಳಿದಾಗ ಈ ಥರ ಹೇಳಬೇಕು. ಯಾರು 50 ಲಕ್ಷಕ್ಕೂ ಹೆಚ್ಚು
ನೋಂದಾಯಿತ ಬಳಕೆದಾರರನ್ನು ಹೊಂದಿರುತ್ತಾರೋ ಅಂಥವರನ್ನು ನಾವು ಮಾಧ್ಯಮ ಮಧ್ಯವರ್ತಿ ಸಂಸ್ಥೆಗಳು ಅಂತ ಕರಿತೀವಿ. ಪ್ರಮುಖ ಸಾಮಾಜಿಕ ಮಾಧ್ಯಮ ಮಧ್ಯವರ್ತಿ ಸಂಸ್ಥೆಗಳು. ನೆಕ್ಸ್ಟು, ಹರಿಯಾಣ ಗೌರ್ಮೆಂಟು ಇತ್ತೀಚೆಗೆ ಒಂದು ಮೇವು ಸಾಗಣೆಗೆ ನಿಷೇಧವನ್ನು ಹೇರಿದೆ. ಯಾಕೆ ಹೇಳಿದ್ರು ಅಂದರೆ, ಅಲ್ಲಿ ಸರ್ಕಾರ ಕೊಟ್ಟಂತಹ 5 ಮೇಜರ್ ರೀಸನ್ಸ್ ಏನು ಅಂದರೆ, ಒಂದು ವೇಳೆ ಜಿಲ್ಲೆಯಿಂದ ಜಾನುವಾರುಗಳಿಗೆ ನಮ್ಮ ಜಿಲ್ಲೆಯಿಂದ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋದರೆ ಆ ಸೋರ್ಸ್ ಜಿಲ್ಲೆಯಲ್ಲಿ ಕಮ್ಮಿ ಆಗ್ಬೋದು. ಸೊ ಆದ ಕಾರಣ ಜಾನುವಾರುಗಳಿಗೆ ಎಫೆಕ್ಟ್ ಆಗುತ್ತೆ ಅಥವಾ ಪಶುಗಳಿಗೆ ಎಫೆಕ್ಟ್ ಆಗುತ್ತೆ. ಇದನ್ನು ನಿಭಾಯಿಸಲು ನಾವು ಒಂದು ನಿರ್ಬಂಧ ಹೇರಿದ್ದೀವಿ. ಈ ನಿರ್ಬಂಧ ಡಿಸ್ಟಿಕ್ಕಿಂದ ಡಿಸ್ಟಿಕ್ಕು ಅಪ್ಲಿಕೇಬಲ್ ಆಗುತ್ತೆ, ಸ್ಟೇಟಿಂದ ಸ್ಟೇಟ್ಗೂ ಅಪ್ಲಿಕೇಬಲ್ ಆಗುತ್ತೆ. ಅಂದರೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೂ ಹೋಗೋಕ್ಕಾಗಲ್ಲ, ಜೊತೆಗೆ ಒಂದು ರಾಜ್ಯದಿಂದ ಹರಿಯಾಣ ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೂ ಹೋಗೋಕ್ಕಾಗಲ್ಲ. ಸೊ 2 ಸ್ಟೇಜಸಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ರೀಸನ್ ಏನು ಕೊಡ್ತಾರೆ? ಮೊದಲನೇದಾಗಿ ಜಿಲ್ಲೆಯಲ್ಲಿ ಅಭಾವ ಇದೆ. ನೆಕ್ಸ್ಟು, ಅಭಾವದ ಜೊತೆಗೆ ಮುಂದೆ ಮಳೆ ಕಮ್ಮಿ ಬರೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಈ ಮಾನ್ಸೂನಲ್ಲಿ ಹರಿಯಾಣ ಸ್ಟೇಟಲ್ಲಿ ಮಳೆ ಕಮ್ಮಿ ಆಗ್ಬೋದು. ಸೊ ಆವಾಗ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸುವ ಸಾಧ್ಯತೆ ಇದೆ. ನಂತರ ಹರಿಯಾಣದಲ್ಲಿ, ಮೇನ್ಲಿ ದಕ್ಷಿಣ ಹರಿಯಾಣದಲ್ಲಿ ಗೋಧಿಯ ಬದಲಿಗೆ ಸುಮಾರು ರೈತರು ಸಾಸಿವೆ ಬೆಳೆಯನ್ನು ಬೆಳೀತಾ ಇದ್ದಾರೆ. ಸೊ ಹಾಗಾಗಿ ಇದು ಕೂಡ ಒಂದು ಮೇಜರ್ ರೀಸನ್ ಆಗುತ್ತೆ. ಇದಾದಮೇಲೆ ಈ ವರ್ಷ ಬಿಸಿಲಿನ ತಾಪದಲ್ಲಿನ ಅಸಾಧಾರಣ ಏರಿಕೆಯೊಂದಿಗೆ ಬೇಸಿಗೆ ಆರಂಭದಿಂದಲೂ ಗೋಧಿಯ ಉತ್ಪಾದನೆಯು ಸಾಮಾನ್ಯಕ್ಕಿಂತ ಕಡಿಮೆಯಾಗಿದೆ. ಇದೆಲ್ಲದರ ಜೊತೆಗೆ ರಷ್ಯಾ ಉಕ್ರೇನ್ ಮಧ್ಯೆ ಯುದ್ಧ ನಡೀತಾ ಇದೆ. ಇದರಿಂದ ಆಲ್ ಓವರ್ ವರ್ಲ್ಡ್ ಒಂದು ಗೋಧಿಯ ರೇಟು ಜಂಪ್ ಆಗುವಂಥ ಚಾನ್ಸಸ್ ಇದೆ. ಸೊ ಹಾಗಾಗಿ ಈ 5 ರೀಸನ್ಸಿಂದ ಅಲ್ಲಿಯ ಸ್ಟೇಟ್ ಗೌರ್ಮೆಂಟ್ ಏನು ಹೇಳಿದೆ, ನಾವು ಮೇವು ಸಾಗಣೆಗೆ ಒಂದು ನಿಷೇಧವನ್ನು ಹೇರ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ದೂರಾಲೋಚನೆಯೂ ಒಳ್ಳೆಯದೇ ಇದೆ, ದೃಷ್ಟಿಕೋನ ಒಳ್ಳೆಯದೇ ಇದೆ. ಬಟ್ ಅಲ್ಲಿಯ ರೈತರಿಗೆ ಒಂದು ಈ ರಾಜ್ಯ ಸರ್ಕಾರದ ಈ ನಡೆಯನ್ನು ಕ್ರಿಟಿಸೈಸ್ ಮಾಡಲಿಕ್ಕೆ ಒಂದು ವಿಷಯ ಸಿಕ್ಕಂಗಾಯಿತು. ಯಾಕೆ ಅವರು ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ ಅಂದರೆ, ವ್ಯಕ್ತಿ ಸ್ವಾತಂತ್ರ್ಯ ಇಲ್ಲಿ ಮಿಸ್ ಆಗ್ತದೆ ಅಂತ ಅವ್ರು ಹೇಳ್ತಾರೆ. ಈ ಡಿಸಿಷನ್ ವ್ಯಕ್ತಿ ಸ್ವಾತಂತ್ರ್ಯದ ಅಗೇನೆಸ್ಟ್ ಹೋಗ್ತದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಮೇವು ಎಲ್ಲಿ ಸಾಗಣೆ ಮಾಡಬೇಕು, ಎಲ್ಲಿ ಮಾರಬೇಕು, ಎಲ್ಲಿ ಬಿಡಬೇಕು, ಇದು ನಮ್ಮ ಮೂಲಭೂತ ಹಕ್ಕು, ನಮ್ಮ ಸ್ವಾತಂತ್ರ್ಯ. ಸೊ ನೀವು ಮಾಡಿರುವಂಥ ಒಂದು ನಿಷೇಧಾಜ್ಞೆ ನಮ್ಮ ಸ್ವಾತಂತ್ರ್ಯದ ವಿರುದ್ಧವಾಗಿದೆ. ಹಾಗಾಗಿ ನಾವು ಇದನ್ನು ಫಾಲೋ ಮಾಡಲ್ಲ, ಕೋರ್ಟಿಗೆ ಹೋಗ್ತೀವಿ ಅಂತ ಅಲ್ಲಿಯ ರೈತರು ಹೆದರಿಸ್ತಾ ಇದ್ದಾರೆ. ಸೊ ಸರ್ಕಾರದ ಒಂದು ನಿಲುವು ಸರಿಯಾಗಿದೆ, ಅದನ್ನು ಪ್ರಶ್ನಿಸೋಂಗಿಲ್ಲ. ಅದ್ರ ಜೊತೆಗೆ ರೈತರು ಹೇಳೋ ಪಾಯಿಂಟಲ್ಲೂ ಸಮ್ ಸಾರ್ಟ್ ಆಫ್ ಫ್ಯಾಕ್ಟ್ ಮತ್ತು ವ್ಯಾಲಿಡಿಟಿ ಇದೆ. ಸೊ ಇನ್ನು ಕೋರ್ಟ್ ಇದ್ರ ಬಗ್ಗೆ ಏನು ಹೇಳುತ್ತೆ ಕಾದು ನೋಡಬೇಕಾಗಿದೆ. ನೆಕ್ಸ್ಟು, ಇತ್ತೀಚೆಗೆ ಒಂದು ಆರ್ಕ್ಟುರಸ್ ಥೆರಾಪ್ಯೂಟಿಕ್ಸ್ ಕಂಪ್ನಿ ಅಂತ ಕ್ಯಾಲಿಫೋರ್ನಿಯಾ ಬೇಸ್ಡ್ ಕಂಪ್ನಿ ARCT-154 ಅನ್ನೋ ವ್ಯಾಕ್ಸಿನ್ನ ಪ್ರೊಡ್ಯೂಸ್ ಮಾಡಿದೆ. ಈ ವ್ಯಾಕ್ಸಿನು ಸುಮಾರು 95% ಸಕ್ಸಸ್ ರೇಟ್ ಹೊಂದಿದೆ ಅಂತ ಈ ಕಂಪ್ನಿ ಕ್ಲೇಮ್ ಮಾಡ್ಕೊಳ್ಳುತ್ತೆ ಅಗೇನ್ಸ್ಟ್ COVID-19. ಇಲ್ಲಿ ನಮಗೆ ಎಕ್ಸಾಮ್ಗೆ ರಿಲಿವೆಂಟ್ ಆಗಿರೋದಂತ ಏನಂದರೆ, ಇದು ಯಾವ ವ್ಯಾಕ್ಸಿನ್ ಅಂತ ಕೇಳಿದ್ರೆ ಸೆಲ್ಫ್ ರೆಪ್ಲಿಕೇಟಿಂಗ್ mRNA COVID-19 ವ್ಯಾಕ್ಸಿನ್ ಅಂತ ಹೇಳ್ತಾರೆ. ಸೆಲ್ಫ್ ರೆಪ್ಲಿಕೇಟಿಂಗ್ ಅಂದರೆ ಸ್ವಯಂ ನಕಲು ಸಾಮರ್ಥ್ಯ ಹೊಂದಿರುವಂಥ mRNA ವ್ಯಾಕ್ಸಿನ್. ಸ್ವಯಂ ನಕಲು ಅಂದರೆ ಸೆಲ್ಫ್ ರೆಪ್ಲಿಕೇಟಿಂಗ್, ತಂತಾನೇ ರೆಪ್ಲಿಕೇಟ್ ಆಗ್ತಾ ಜನರೇಟ್ ಆಗ್ತಾ ಹೋಗುತ್ತೆ. ಇಲ್ಲಿ mRNA ಲಸಿಕೆಗಳು ಏನಂತ ಕೇಳ್ಬೋದು. mRNA ಲಸಿಕೆಗಳು ಬೇಸಿಕಲಿ ರೋಗಿಯ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆ ಅಥವಾ ಇಮ್ಯುನಿಟಿ ಸಿಸ್ಟಮ್ನ ಕೆಲವು ವೈರಲ್ ಪ್ರೋಟೀನನ್ನು ಉತ್ಪಾದಿಸುವಂತೆ ಮಾಡುತ್ತದೆ. ಸೊ ಏನಂದರೆ ಒಂಥರ ಮಾಕ್ ಟೆಸ್ಟ್ ಇದ್ದಂಗೆ, ನೀವು ಎಕ್ಸಾಮ್ ಬರೆಯೋ ಮುಂಚೆ, ಪ್ರಿಲಿಮ್ಸ್ ಬರೆಯೋ ಮುಂಚೆ ಮಾಕ್ ಟೆಸ್ಟ್ ಅಂತ ಏನು ತಗೋತಿರಲ್ಲ, ಸೊ ಆ ಮಾಕ್ ಟೆಸ್ಟ್ ಥರ ಈ mRNA ವ್ಯಾಕ್ಸಿನು ವರ್ಕ್ ಆಗುತ್ತೆ. ಸೊ ಆ್ಯಕ್ಚುಲಾಗಿ COVID-19 ವೈರಸ್ ಬರೋ ಮುಂಚೆ ಅದರ ಒಂದು ಚಿಕ್ಕ ತುಣುಕು ಅಥವಾ ಚಿಕ್ಕ ಪರ್ಸೆಂಟೇಜಷ್ಟು ಏನು ಡೇಂಜರ್ ಹೊಂದಿರುವಂಥ ವೈರಸ್ಸು ನಮ್ಮ ದೇಹದಲ್ಲಿ ವ್ಯಾಕ್ಸಿನ್ ಜೊತೆ ಇಂಟ್ರಡ್ಯೂಸ್ ಮಾಡಲಾಗುತ್ತೆ. ಸೊ ಆ ವ್ಯಾಕ್ಸಿನ್ ವಿರುದ್ಧವಾಗಿ ನಮ್ಮ ದೇಹದ ಇಮ್ಯುನಿಟಿ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಈ ಥರ ಆ್ಯಕ್ಟಿವೇಟ್ ಮಾಡಿದಾಗ ಒಂದು ಮೆಮರಿ ಕ್ರಿಯೇಟ್ ಆಗುತ್ತೆ. ಸೊ ಮುಂದೆ ಅಕಸ್ಮಾತಾಗಿ ನಿಜವಾಗ್ಲೂ ಒಂದು COVID-19 ವೈರಸ್ ಬಂದಾಗ ಅದನ್ನು ರಿಕಗ್ನೈಸ್ ಮಾಡಿ ಲಾರ್ಜ್ ನಂಬರ್ಸಲ್ಲಿ ಒಂದು ಆ್ಯಂಟಿಬಾಡೀಸ್ ಜನರೇಟ್ ಮಾಡುವಂಥ ಸಾಮರ್ಥ್ಯ ನಮ್ಮ ಇಮ್ಯುನಿಟಿ ಸಿಸ್ಟಮ್ಗೆ ಈ ವ್ಯಾಕ್ಸಿನ್ ಕೊಡುತ್ತೆ mRNA ವ್ಯಾಕ್ಸಿನ್. ಸೊ ಇಷ್ಟು ಬೇಸಿಕ್ ಐಡಿಯಾ ಇರುತ್ತೆ. mRNA ವ್ಯಾಕ್ಸಿನ್ ಇಂಟ್ರಡ್ಯೂಸ್ ಮಾಡ್ತಾರೆ. ಆ ವ್ಯಾಕ್ಸಿನಲ್ಲಿ ಇರುವಂತಹ ಇನ್ಆ್ಯಕ್ಟಿವೇಟೆಡ್ ಅಥವಾ ಆ್ಯಕ್ಟಿವೇಟೆಡ್ ವೈರಸ್ ಪಾರ್ಟ್ ಏನಿರುತ್ತೆ ಅದನ್ನು ನೋಡಿಬಿಟ್ಟು ನಮ್ಮ ದೇಹದ ಇಮ್ಯುನಿಟಿ ಸಿಸ್ಟಮ್ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಥರ ಮಾಕ್ ಟೆಸ್ಟಲ್ಲಿ ಅದು ಸಕ್ಸಸ್ಫುಲ್ ಆದರೆ ನಿಜವಾಗ್ಲೂ ವೈರಸ್ ಎಂಟರ್ ಆದಾಗ ಅದರ ವಿರುದ್ಧವಾಗಿ ಹೋರಾಡುತ್ತೆ. ಎಕ್ಸಾಂಪಲ್ಸ್ ಅಂದರೆ Pfizer ಆಗಿರ್ಬೋದು, ಬಯೋನ್ಟೆಕ್ ಆಗಿರ್ಬೋದು, ಮಾಡರ್ನಾ ವ್ಯಾಕ್ಸಿನ್ ಆಗಿರ್ಬೋದು. Pfizer, ಬಯೋನ್ಟೆಕ್ ಆ್ಯಂಡ್ ಮಾಡರ್ನಾ ಇದು ಎಕ್ಸಾಂಪಲ್ಸ್ ಆಫ್ mRNA ವ್ಯಾಕ್ಸಿನ್ಸ್. ಸೊ ಇನ್ನು mRNA ಹೇಗೆ ಕಾರ್ಯನಿರ್ವಹಿಸುತ್ತದೆ ಮೊದಲೇ ಹೇಳ್ದಂಗೆ, ಇಲ್ಲಿ ನೋಡಿ, ಇಲ್ಲಿ ಕೋವಿಡ್ ವೈರಸ್ ಏನಿರುತ್ತಲ್ಲ ಅದರ ಹೊರಮೈಯಲ್ಲಿರುವಂಥ ಸ್ಪೈಕ್ಸ್ ಅಂತ ಕರಿತೀವಿ. ಆ ಸ್ಪೈಕ್ನ ಒಂದು ಭಾಗ, ಅದು ಸ್ಪೈಕ್ ಆ್ಯಕ್ಚುಲಿ ಬೇಸಿಕಲಿ ಪ್ರೋಟೀನ್. ಸೊ ಈ ಪ್ರೋಟೀನಲ್ಲಿ ಒಂದು ಬಾಡಿಗೆ, ನಮ್ಮ ದೇಹಕ್ಕೆ ಹಾನಿಕಾರಕ ಆಗಿರುವಂಥ ಒಂದು ಅಂಶ ಇರ್ತದೆ. ಸೊ
ಆದ ಕಾರಣ ಈ ಸ್ಪೈಕ್ ಪ್ರೋಟೀನ್ನ ಒಂದು ತುಣುಕನ್ನು ತೆಗೆದುಕೊಂಡು RNA ವ್ಯಾಕ್ಸಿನಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿ ಅದನ್ನು ನಮ್ಮ ದೇಹಕ್ಕೆ ಬಿಡ್ತಾರೆ. ಸೊ ನಮ್ಮ ದೇಹದಲ್ಲಿ ಬಿಟ್ಟಾಗ ಅದರ ವಿರುದ್ಧವಾಗಿ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಅದೇನು ಮಾಡುತ್ತೆ, ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಹಾಗಾಗಿ ಇದೊಂದು ಮೆಮರಿಯಾಗಿ ಕ್ರಿಯೇಟ್ ಆಗುತ್ತೆ. ಸೊ ಈ ರೀತಿ mRNA ವ್ಯಾಕ್ಸಿನ್ ವರ್ಕ್ ಆಗುತ್ತೆ. ಸೊ ಯಾವುದು ಆರ್ಕ್ಟುರಸ್ ಥೆರಪ್ಯೂಟಿಕ್ಸ್ ಕಂಪನಿ ಬೇಸ್ಡ್ ಇನ್ ಕ್ಯಾಲಿಫೋರ್ನಿಯಾ, ಇವರು ಪ್ರೊಡ್ಯೂಸ್ ಮಾಡಿರುವಂಥ ವ್ಯಾಕ್ಸಿನ್ ಹೆಸರು ERCT-154. ಇದು ಯಾವ ರೀತಿಯ ವ್ಯಾಕ್ಸಿನ್? ಸೆಲ್ಫ್ ರೆಪ್ಲಿಕೇಟಿಂಗ್ mRNA COVID-19 ವ್ಯಾಕ್ಸಿನ್. ಸೊ ಇಷ್ಟು 5 ಅಂಶಗಳನ್ನು ನೆನ್ಪಿಟ್ಕೊಂಡಿರಬೇಕು. ಇನ್ನು ನೆಕ್ಸ್ಟ್ ಆರ್ಟಿಕಲ್ ಯಾವುದು ಅಂದರೆ, ಭಾರತದ ಮೊದಲ ಇಂಗಾಲದ ತಟಸ್ಥ ಪಂಚಾಯತ್ ಹೊರಹೊಮ್ಮಿದ ಜಮ್ಮುವಿನ ಪಲ್ಲಿ ಅನ್ನೋ ಒಂದು ಗ್ರಾಮ ಪಂಚಾಯತ್ ಜಮ್ಮುವಿನಲ್ಲಿರುವಂಥದ್ದು ಇಂಡಿಯಾಸ್ ಫಸ್ಟ್ ಕಾರ್ಬನ್ ನ್ಯೂಟ್ರಲ್ ಪಂಚಾಯತ್ ಆಗಿ ಹೊರಹೊಮ್ಮಿದೆ. ಅಂದರೆ ಏನರ್ಥ ಅಂದರೆ, ಕಾರ್ಬನ್ ನ್ಯೂಟ್ರಲ್ ಅಂದರೆ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೋ ಅದನ್ನು ಝೀರೋ ಮಾಡ್ತಾ ಇರೋ ಅಂತ ಅರ್ಥ ಅಲ್ಲ. ಅದಕ್ಕೆ ಬದಲಾಗಿ ಆಲ್ಟರ್ನೇಟಿವ್ ಸೋರ್ಸಸ್ ಆಫ್ ಎನರ್ಜಿ ಅಥವಾ ಆ ಕಾರ್ಬನನ್ನು ಒಂದು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳುವಂಥ ಒಂದು ಸರ್ವಿಸಸ್ ಅಥವಾ ಟೆಕ್ನಾಲಜಿ ಶುರು ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಕಾರ್ಬನ್ ಮೇಜರ್ಲಿ ಎಲ್ಲಿಂದ ಪ್ರೊಡ್ಯೂಸ್ ಆಗ್ತಾ ಇತ್ತು? ಎಲೆಕ್ಟ್ರಿಸಿಟಿ ಜನ್ರೇಷನ್. ಹಳ್ಳಿಗಳಲ್ಲಿ ಎಲೆಕ್ಟ್ರಿಸಿಟಿ ಜನ್ರೇಷನ್ ಅಥವಾ ಎಲೆಕ್ಟ್ರಿಸಿಟಿ ಎಲ್ಲಿ ಮೇಜರ್ಲಿ ಬೆಳೆಸ್ತಾರೆ ಅಂದರೆ ಹೊಲಗದ್ದೆಗಳಲ್ಲಿ ಪಂಪ್ಸೆಟ್ ಮುಖಾಂತರ ನೀರು ಹಾಯಿಸೋಕ್ಕೆ. ಸೊ ಅಲ್ಲಿ ರೆಡ್ಯೂಸ್ ಮಾಡಬೇಕು ಅಂದರೆ ಅವ್ರಿಗೆ ಒಂದು ಆಲ್ಟರ್ನೇಟಿವ್ ಸೋರ್ಸ್ ಆಫ್ ಎನರ್ಜಿ ಬೇಕಾಗುತ್ತೆ. ಸೊ ಇಲ್ಲಿ ಆಲ್ಟರ್ನೇಟಿವ್ ಸೋರ್ಸ್ ಯಾವುದು ಅಂದರೆ ಸೋಲಾರ್ ಎನರ್ಜಿ. ಸೊ ಹಾಗಾಗಿ ಇಂಡಿಯಾಸ್ ಫಸ್ಟ್ ಕಾರ್ಬನ್ ನ್ಯೂಟ್ರಲ್ ಪಂಚಾಯತಾಗಿ ಜಮ್ಮುವಿನ ಪಲ್ಲಿ ಹೊರಹೊಮ್ಮಿದೆ. ಸೊ ಇಷ್ಟು ನೆನ್ಪಿಟ್ಕೊಂಡಿರಬೇಕು. ಇಲ್ಲಿ ಇನ್ನೊಂದೇನೆಂದರೆ, ಇದು ಸಂಪೂರ್ಣ ಸೌರಶಕ್ತಿಯಿಂದ ಅಥವಾ ಸೋಲಾರ್ ಎನರ್ಜಿಯಿಂದ ಚಾಲಿತವಾಗಿದೆ ಮತ್ತು ಅದರ ಎಲ್ಲ ದಾಖಲೆಗಳನ್ನು ಡಿಜಿಟಲೀಕರಿಸಲಾಗಿದೆ, ಡಿಜಿಟಲೈಸೇಷನ್ ಮಾಡಲಾಗಿದೆ ಅಂತ ಹೇಳ್ತಾರೆ. ನೆಕ್ಸ್ಟು ಎಲ್ಲ ಕೇಂದ್ರ ಯೋಜನೆಗಳ ಪ್ರಯೋಜನಗಳನ್ನು ಇಲ್ಲಿ ಒದಗಿಸಲಾಗುತ್ತೆ. ಸೊ ಪ್ಲೇಸ್ ಯಾವುದು? ಪಲ್ಲಿ ಅನ್ನೋ ಗ್ರಾಮ ಪಂಚಾಯತ್ ಎಲ್ಲಿದೆ? ಜಮ್ಮುವಲ್ಲಿದೆ. ನೆಕ್ಸ್ಟು ಲಾಸ್ಟ್ ಆರ್ಟಿಕಲು, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಇತ್ತೀಚೆಗೆ ಒಂದು ವೆಪನ್ಸ್ ಸಮ್ಮಿಟ್ ಅಂತ ಕಂಡಕ್ಟ್ ಮಾಡುತ್ತೆ. ಈ ವೆಪನ್ ಸಮ್ಮಿಟ್ ಏನಕ್ಕೆ ಕಂಡಕ್ಟ್ ಮಾಡುತ್ತೆ ಅಂದರೆ, ಗೊತ್ತಿರ್ಬೋದು ತಮಗೆಲ್ಲ, ಸುಮಾರು 50-60 ದಿನ ಆದ್ರೂ ರಷ್ಯಾ ಮತ್ತು ಯುಕ್ರೇನ್ ಮಧ್ಯೆ ವಾರ್ ನಿಲ್ತಾ ಇಲ್ಲ, ಯುದ್ಧ ನಿಲ್ತಾ ಇಲ್ಲ. ಸೊ ಒಂದು ಕಡೆ ರಷ್ಯಾ ತಾನೆಷ್ಟು ಬಲಿಷ್ಠ ಅಂತ ತೋರಿಸ್ಕೊಂಡು ಹೋಗ್ತಾ ಇದೆ. ನ್ಯೂಕ್ಲಿಯರ್ ವಾರ್ ಮಾಡ್ತೀನಿ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಅಟ್ಯಾಕ್ ಮಾಡ್ತೀನಿ, ಈ ಥರ ಹಲವು ಹೊಸ ಬಾಂಬ್ಗಳನ್ನು, ಟ್ಯಾಂಕರ್ಗಳನ್ನ ಬಳಸಿ ಉಕ್ರೇನ್ ಮೇಲೆ ಒಂದು ಯುದ್ಧ ಮಾಡ್ತಾ ಇದೆ, ಮಾರಣಹೋಮ ಮಾಡ್ತಾ ಇದೆ. ಅದ್ರ ಜೊತೆಗೆ ಎಷ್ಟೇ ಅಮಾನುಷವಾಗಿ ವರ್ತಿಸ್ತಾ ಇದ್ದರೂ ಉಕ್ರೇನ್ ಬಿಟ್ಕೊಡ್ತಾ ಇಲ್ಲ, ತನ್ನ ಸೆಲ್ಫ್ ರೆಸ್ಪೆಕ್ಟ್ಗೋಸ್ಕರ ಅದು ಹೋರಾಡ್ತಾ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ಅದಕ್ಕೆ ಕೆಲವೊಂದು ವೆಪನ್ಸು ಅಥವಾ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ ಕಮ್ಮಿ ಆಗಿದೆ. ಸೊ ಈ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ ವೆಪನ್ಸು ಕೊಡಲಿಕ್ಕೆ US ಮುಂದೆ ಬಂದಿದೆ. ಸೊ ಹಾಗಾಗಿ ಒಂದು ಸಮ್ಮಿಟ್ ಕಂಡಕ್ಟ್ ಮಾಡ್ತೀವಿ ಇತ್ತೀಚೆಗೆ. ಅಲ್ಲಿ ಸುಮಾರು 40 ದೇಶಗಳ ಪ್ರತಿನಿಧಿಗಳು ಬಂದಿದ್ದರು. ಅವರು ತಾವು ಉಕ್ರೇನ್ಗೆ ಯುದ್ಧಕ್ಕೆ ಬೇಕಾದಂತಹ ವೆಪನ್ಸ್ ಆಗಿರ್ಬೋದು, ಆರ್ಮ್ಸ್ ಆಗಿರ್ಬೋದು ಪ್ರೊವೈಡ್ ಮಾಡ್ತೀವಿ ಅಂತ ಡಿಸ್ಕಸ್ ಮಾಡಿ ಒಂದು ಡಿಸಿಷನ್ ತೊಗೊಂಡಿದ್ದಾರೆ. ಸೊ ಇದನ್ನೆಲ್ಲ ನೋಡಿದ್ರೆ ರಷ್ಯಾ ಹೇಳ್ದಂಗೆ ಇದು 3ನೇ ಮಹಾಯುದ್ಧ ಆಗೋದ್ರಲ್ಲಿ ಏನೂ ಡೌಟ್ ಇಲ್ಲ. ಸೊ ಹಾಗಾಗಿ ಇದನ್ನು ಯುನೈಟೆಡ್ ನೇಷನ್ಸ್ ಮುಂದೆ ಬಂದು, ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಮುಂದೆ ಬಂದು ಇದನ್ನು ಇಲ್ಲೇ ಪರಿಹರಿಸಬೇಕು. ಇಲ್ಲಾಂದರೆ ಇದರ ಒಂದು ರಿಪರ್ಕಷನ್ಸ್ ಅಥವಾ ಇಂಪ್ಯಾಕ್ಟ್ ಆಲ್ ಓವರ್ ವರ್ಲ್ಡ್ ಬೇರೆ ಕಂಟ್ರೀಸ್ ಮೇಲೂ ಆಗುತ್ತೆ, ಇನ್ಕ್ಲೂಡಿಂಗ್ ಇಂಡಿಯಾ. ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ, ತೈಲ ಬೆಲೆ ಇನ್ಕ್ರೀಸ್ ಆಗ್ತಾ ಇದೆ, ಗೋಧಿ ಬೆಲೆ ಇನ್ಕ್ರೀಸ್ ಆಗ್ತಾ ಇದೆ, ಬಳಸುವ ಎಣ್ಣೆ ಬೆಲೆ ಇನ್ಕ್ರೀಸ್ ಆಗ್ತಾ ಇದೆ. ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅಂದರೆ ದೈತ್ಯ ರಾಷ್ಟ್ರಗಳು ಎಲ್ಲರೂ ಒಂದು ಹೆಜ್ಜೆ ಹಿಂದೆ ಸರಿದು ಕುತ್ಕೊಂಡು ಮಾತಾಡಿ ಏನು ಇಶ್ಯೂ ಇದೆ ರಿಸಾಲ್ವ್ ಮಾಡಬೇಕಾಗುತ್ತೆ. ಸೊ ಇಷ್ಟಾಗಿತ್ತು ಇವತ್ತಿನ ಕರೆಂಟ್ ಅಫೇರ್ಸ್ ಕ್ಲಾಸ್. ತಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಕಮೆಂಟ್ ಮಾಡಿ ಮತ್ತು ಜೊತೆಗೆ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ.